ಅದೇ ನಮ್ಗೆ ಫ್ರೀ ಭಾಗ್ಯಜ್ಯೋತಿ ಮತ್ತೆ ಇದು ಎಲ್ಲ ಫ್ರೀ ಮಾಡ್ಕೊಟ್ಟವ್ರೆ, ನಮ್ಗೆ ಅನುಕೂಲ ಮಾಡ್ಕೊಟ್ಟವ್ರೆ. ನಾವು ಒಂಟಿಯಾಗಿ ಬದುಕ್ತಾ ಇರೋರು ನಾವು ಕಾಂಗ್ರೆಸ್ಗೆ ಹಾಕ್ತಿವಿ ಓಟ್ನ. ಲೈಟ್ ಬಿಲ್ ಫ್ರೀ, ಗೃಹಲಕ್ಷ್ಮಿ, ಬಸ್ ಓಡಾಟ ಫ್ರೀ, ಎಲ್ಲ ಅನುಕೂಲ ಆಗಿದೆ ನಮ್ಗೆ. ಬಸ್ಸಲ್ಲಿ ಓಡಾಡ್ತೀವಿ, ಮತ್ತೆ ಗೃಹಲಕ್ಷ್ಮಿ ಬರುತ್ತೆ, ಲೈಟ್ ಬಿಲ್ ಫ್ರೀ ಆಗೈತೆ, ನಮ್ ಜೀವನ ಮಾಡಕ್ಕೆ ಅನುಕೂಲ ಆಗೈತೆ. ಅದರಿಂದ ಅವ್ರಿಗೆ ಓಟ್ ಹಾಕ್ತಿವಿ. ಓಟು ಅಂದ್ರೆ ಅವತ್ತಿನಿಂದಾನು ಅವರೇ ಸಾಕವ್ರಲ್ಲ ಸ್ವಾಮಿ. 25 ರೂಪಾಯಿಂದ ಅದು ಜ್ಞಾನ ಇಲ್ಲಮ್ಮ ಅಷ್ಟೇ ಜನಕ್ಕೆ. ನಾವು ಅವ್ರಿಗೆ ಹಾಕೋದು ಏನಕ್ಕೆ ಅಂದ್ರೆ ಇವಾಗ ನೋಡ್ರಿ, ಅದ್ ಬರೋದು ಕಾಯಿಲ್ಗಾಗಲ್ರ, ಅಷ್ಟು ಉಪಯೋಗ ಆಗ್ತದ್ರಿ. ಮೊದ್ಲು ತಡಕ್ಲಾಡ್ಬೇಕಾಯ್ತು ಮಾತ್ರೆಗೆ, ಇಂಜೆಕ್ಷನ್ಗೆ, ಅದಕ್ಕೆ ಇದಕ್ಕೆ ಅಂತ. ಇವತ್ತು ನಮ್ಗೆ ಎಷ್ಟೋ ಉಪಯೋಗ. ಇವ್ರು ಎಲ್ಲ ಒಂದೇ ಅಂತ ಬಾಳ್ತಾರ. ಇವ್ರು ಬಡವರು ಸಾವುಕಾರ ಅಂತ ನೋಡಲ್ಲ ಇವ್ರು. ನೋಡ್ರಿ ಎಲ್ಲಿ ಸಿಗ್ತದ ಅಲ್ಲಿ ಗಡ್ಡಿ ತುಂಡೋದಂಗ್ ಮಾತಾಡೋದು. ನಿಷ್ಠೂರ ಆತಾರ್ರೆ, ನಮ್ಮಿಂದ ಎಲ್ಲ ಮಾಡ್ತಾರ್ರಿ. ಅನುಕೂಲ ಅಂದ್ರೆ ಪೂರಾ ಅನುಕೂಲ ಆಗ್ಯದ ಸ್ವಾಮಿ. ಹೇಳ್ಕೊಳವಷ್ಟಿಲ್ಲ, ಅಷ್ಟು ಅನುಕೂಲ ಆಗ್ಯದ್ರಿ. ಯಾರು ಮಾಡ್ಲಿಲ್ಲ. ಇನ್ ಬಂದವರೆಲ್ಲ ಜೋರಾಗಿ ಹೇಳ್ತೀನ್ರಿ, ಅವ್ರ ಹೆಂಡತಿ ಮಕ್ಕಳಿಗೆ ರೇಷ್ಮೆ ಸೀರೆ ಕೊಳ್ಳಿಗೆ ಎಲ್ಲ ಸರ ಮಾಡಿ ಸಾಕೊಂಡವ್ರೆ. ಇವ್ರ ಯಾವ್ದು ಇಲ್ಲ. ಎಲ್ಲಿ ಸಿಗ್ತದ ಅಲ್ಲಿ ಕೆಟ್ಟದ್ದು ಕೆಟ್ಟದಾಗ ಆಗ್ಬಿಡ್ತಾರ್ರಿ. ಇವ್ರನ್ ಕಂಡ್ರೆ ಆಗಲ್ಲ ಕೆಲವು ಜನಕ್ಕೆ. ಆ ಭಗವಂತನ ಇಚ್ಛೆ, ನಾವು ಹಾಕ್ಬಿಡನ್ರಿ ಭಗವಂತನ ಮ್ಯಾಗ ಬಾರ ಹಾಕಿ ನಾವ್ ಹಾಕ್ತಿವಿ. ನಾವೇನೋ ಪಕ್ಕ ಅವ್ರಿಗೆ ಹಾಕೋದು. ನಾವು ಕಾಂಗ್ರೆಸ್ಗೆ ಅದರಿಂದ ಒಳ್ಳೇದಾಗದೆ, ಅದಕ್ಕೆ ಹಾಕ್ಬೇಕು. ನಮ್ಗೆ 2,000 ಬರಂಗಾಗದೆ, ಮತ್ತೆ ಲೈಟ್ ಬಿಲ್ ಕಟ್ಟಂಗಿಲ್ಲ. ಆಮೇಲೆ ರೇಷನ್ದು ಕಾಸು ಕೊಡ್ತಾರೆ. ಎಲ್ಲ ಒಳ್ಳೇದಾಗ, ನೀರಿಂದು, ಬಸ್ ಫ್ರೀ ಇದೆ. ಎಲ್ಲೂ ಇಲ್ಲ ಸರ್. ನಾವು ಮಾರ್ಕೆಟ್ ಹೋಗ್ತೀವಿ, ಹೂವು ತರ್ತೀವಿ, ಹೂವು ಮಾರ್ತೀವಿ, ವ್ಯಾಪಾರ ಮಾಡ್ತೀವಿ. ಎಲ್ಲ ನೆಮ್ಮದಿ ಆಗದೆ ನಮ್ಗೆ. ಅದರಿಂದ ನಾವು ಕಾಂಗ್ರೆಸ್ ಕೊಟ್ಟು ಹಾಕ್ತಿವಿ. ನಮ್ಗೆ ಉಪಕಾರ ಮಾಡಿದ್ದಾರೆ, ಅವ್ರಿಗೆ ಹಾಕ್ತಿವಿ. 2,000 ದುಡ್ಡು ಬರುತ್ತೆ, ರೇಷನ್ ಬರ್ತದೆ, ರೇಷನ್ ಕಾಸು ಬರ್ತದೆ, ಕರೆಂಟ್ ಬಿಲ್ ಫ್ರೀ ಕೊಡ್ತಾರೆ. ಇನ್ನ ಬಂದಿದ್ದ 2,000ದಾಗೆ ನಾವು ಕಾಯಿಲೆ ಪಾಪನೆ ನೋಡ್ಕೊಂಡು ಮನೆ ಕಡೆ ಸಂಸಾರ ಮಾಡ್ಕೊಂತೀವಿ. ಒಬ್ರೇ ಇರೋದು, ಯಾರು ಇಲ್ಲ. ಮಕ್ಳು ಇದ್ದಾರೆ, ಬೇರೆ ಅವ್ರು ಯಾರು ಇಲ್ಲ. ಅವರಿಂದ ತುಂಬಾ ಉಪಕಾರ ಆಗಿದೆ ನಮ್ಗೆ. ಮತ್ತೆ ಕಾಂಗ್ರೆಸ್ ಸರ್ಕಾರದ ಶ್ರೀ ಸಿದ್ದರಾಮಯ್ಯನವರು ಕೊಟ್ಟಿರತಕ್ಕಂತಹ ಅನ್ನಭಾಗ್ಯ, ಯುವ ನಿಧಿ, ಗೃಹಲಕ್ಷ್ಮಿ, ಗೃಹಜ್ಯೋತಿ ಇತ್ಯಾದಿ ಯೋಜನೆಗಳು ಬಡವರನ್ನ ತಲುಪಿವೆ. ಆ ಯೋಜನೆಗಳು ಈಗ ಕಾಂಗ್ರೆಸ್ಸಿಗೆ ಮತಗಳಾಗಿ ಪರಿವರ್ತನೆ ಆಗುವ ಎಲ್ಲ ಸಾಧ್ಯತೆಗಳು ಇವೆ. ಹಾಗಾಗಿ ಅವೆಲ್ಲವೂ ಕೂಡ ರಕ್ಷಾರಾಮಯ್ಯನವರ ಗೆಲುವಿಗೆ ಪೂರಕವಾಗಲಿದೆ. ಸುಧಾಕರ್ ಅವರು ಬಿಜೆಪಿಯ ಸಚಿವರಾಗಿದ್ದಾಗಲೂ ಕೂಡ ದೇಶದ ಅತ್ಯಂತ ಕಠಿಣ ಪರಿಸ್ಥಿತಿ, ಕೊರೋನಾ ಸಮಯದಲ್ಲಿ ಹೆಣಗಳ ಮೇಲೆ ಹಣ ಮಾಡಿದರು ಎಂಬ ಆರೋಪವನ್ನ ಅದೇ ಪಕ್ಷದ ಸ್ವಪಕ್ಷೀಯರು ಮತ್ತೆ ಶಾಸಕರು, ಪ್ರಭಾವಿ ಶಾಸಕರುಗಳೇ ಅವರ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ಬೀದಿಗೆ ಬಂದು. ಹಾಗಾಗಿ ಎಲ್ಲೋ ಒಂದು ಕಡೆ ಭ್ರಷ್ಟಾಚಾರ ಬಿಜೆಪಿಯಲ್ಲಿ ಬಲವಾಗಿ ಬೇರೂರಿದೆ.
ಅದರ ಹೋರಾಟ ಒಳಗಡೆ ನಡೀಲಿಕ್ಕೆ ಪ್ರಾರಂಭವಾಗಿದೆ. ಅದು ಜನತೆಯ ಗಮನಕ್ಕೆ ನೇರವಾಗಿ ಬರ್ತಾ ಇದೆ. ಹಾಗಾಗಿ ಭ್ರಷ್ಟರ ಸಂತೆಯಾಗಿ ಬಿಜೆಪಿ ಮಾರ್ಪಡ್ತಾ ಇದೆ. ಇದನ್ನ ಜನ ಅರಿವಿಗೆ ಬಂದಿದೆ. ಇವೆಲ್ಲವೂ ಕೂಡ ಬಿಜೆಪಿಗೆ ತಿರುಗು ಬಾಣವಾಗಿ ಶ್ರೀ ರಕ್ಷಾರಾಮಯ್ಯನವರಿಗೆ ವರದಾನ ಆಗಲಿದೆ. ಕಳೆದ ಬಾರಿ 1,00,000 ಸುಮಾರು 80,000ದಲ್ಲಿ ಬಿಜೆಪಿ ಅಭ್ಯರ್ಥಿಯಲ್ಲಿ ವಿಜಯಿಯಾಗಿದ್ರು. ಅಪರೂಪದ ವಿಜಯ ಆಗಿತ್ತು ಸ್ವತಂತ್ರಾನಂತರ. ಆದರೆ ಜನಕ್ಕೆ ಅತ್ಯಂತ ಭ್ರಮ ನಿರಸನ ಆಗಿರೋದ್ರಿಂದ ಖಂಡಿತವಾಗಿಯೂ ಶ್ರೀ ರಕ್ಷಾರಾಮಯ್ಯನವರು ಈ ಬಾರಿ 1,00,000ಕ್ಕಿಂತಲೂ ಅಧಿಕ ಮತಗಳಿಂದ ಆರಿಸಿ ಬರ್ತಾರೆ ಅಂತಕ್ಕಂತಹ ವಿಚಾರ ಜನರಲ್ಲಿ ಬಾಯಲ್ಲಿ ಕೇಳಿ ಬರ್ತಾ ಇದೆ. ನಿಮ್ಮ ಹೆಸರುಘಟ್ಟದಿಂದ ಈ ಬಾರಿ ಎಷ್ಟು ಲೀಡ್ ಕೊಡ್ತೀವಿ? ಸೊ ಹೆಸರುಘಟ್ಟದಲ್ಲಿ ಕಳೆದ ಬಾರಿ ಡಾಕ್ಟರ್ ವೀರಪ್ಪ ಮೊಯ್ಲಿಜರು ಉತ್ತಮವಾದ ಮತಗಳನ್ನೇ ನೀಡಿದ್ದು. ಈ ಬಾರಿ ಬಹುಶಃ ಸುಮಾರು 25 ವರ್ಷಗಳ ನಂತರ ಕಾಂಗ್ರೆಸ್ಸಿಗೆ ಅತಿ ಹೆಚ್ಚಿನ ಮತಗಳು ಬಿಜೆಪಿಗಿಂತ ಲಭಿಸುವ ಎಲ್ಲ ಸಾಧ್ಯತೆಗಳಿವೆ. ಈ ಬಾರಿ ಕಾಂಗ್ರೆಸ್ಗೆ ನಮ್ಮ ಯಲಹಂಕ ಕ್ಷೇತ್ರ, ಹೆಸರುಘಟ್ಟ ಹೋಬಳಿ ಯಲಹಂಕ ಕ್ಷೇತ್ರದಲ್ಲಿ ಜನಗಳಿಗೆ ಕಾಂಗ್ರೆಸ್ ಮೇಲೆ ಭಾರಿ ಒಲವು ಕಾಣಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ ಎಲ್ಲಾ ಭಾಗ್ಯಗಳನ್ನ ನಾವು ಜನಗಳವರೆಗೂ ತಲುಪಿಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದೀವಿ. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಜನಗಳಿಗೆ ಪ್ರಾಮಾಣಿಕವಾಗಿ ನಿಜವಾಗ್ಲೂ ದೇಶದ ಮೇಲೆ ಅಭಿಮಾನ ಇದ್ರೆ ಈ ಬಾರಿ ಕಾಂಗ್ರೆಸ್ಗೆ ಮತ ನೀಡಿ ರಕ್ಷಾರಾಮಯ್ಯನವರ ಗೆಲ್ಲಿಸ್ತಾರೆ ಅಂತ ನಾವು 100ಕ್ಕೆ 100 ವಿಶ್ವಾಸವನ್ನ ಇಟ್ಕೊಂಡಿದೀವಿ. ನಿಮ್ಮ ಹೆಸರುಘಟ್ಟದಲ್ಲಿ ಎಷ್ಟು ಮತಗಳು ಬರ್ಬೋದು? ನಾವು ಇಷ್ಟು ಮತಗಳು ಅಂತ ಹೇಳಕ್ಕೆ ಆಗೋದಿಲ್ಲ. ನಾವು ಈ ಸತಿ ರಕ್ಷಾರಾಮಯ್ಯನವರಿಗೆ ಅತಿ ಹೆಚ್ಚು ಮತವನ್ನ ಕೊಡಿಸ್ತೀವಿ ಅನ್ನೋ ವಿಶ್ವಾಸದಿಂದ ಕೆಲಸ ಮಾಡ್ತಾ ಇದ್ದೀವಿ. ಈ ಗ್ಯಾರಂಟಿಗಳು ನಿಮ್ ಗ್ರಾಹಕ ತಲುಪಿದಾವ? 100ಕ್ಕೆ 100ರಷ್ಟು ತಲುಪಿಸಿದೀವಿ ನಾವು ಅಂತ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀವಿ. 100ಕ್ಕೆ 100 ಜನಗಳಿಗೆ ಇನ್ನ ತಲುಪಿಸುವಂತಹ ಗ್ರಾಮ ಪಂಚಾಯತಿ ಸದಸ್ಯರಾಗಿ ತಲುಪಿಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನ ನಾವು ಮಾಡಿದೀವಿ. ನೋಡಿ.